ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲೇ ಮನೆಯಲ್ಲೇ ಸುಲಭವಾಗಿ ಯಾವುದೇ ರೀತಿ ಹ್ಯಾಂಡ್ ಬ್ಲೆಂಡರ್ ಇಲ್ದಿರ ಕ್ಯಾಪುಚಿನೋ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ಈ ಕ್ಲೈಮೇಟಲ್ಲಿ ಈ ಥರ ಒಂದು ಕಾಫಿ ಮನೇಲಿ ಮಾಡಿ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಕಾಫಿನ ನೀವು ಮಕ್ಕಳಿಗೆ, ದೊಡ್ಡವರಿಗೆ ಮತ್ತು ಯಾರಾದರೂ ಗೆಸ್ಟ್ ಬಂದಾಗ ಡಿಫ್ರೆಂಟಾಗಿ ಮಾಡಿಕೊಡ್ಬೋದು. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಇಲ್ಲಿ 1/4 ಲೀಟ್ರ್ ಆಗೋಷ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ. ಈ ಲೋಟದಲ್ಲಿ 1 ಲೋಟ ಆಗೋಷ್ಟು ಹಾಲು ಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಪುಡಿ ಬೇಕಾಗುತ್ತೆ. ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನು. ನಾನು ತೊಗೊಂಡಿರೋದು ಸನ್ರೈಸು, ನೆಸ್ಕಾಫೆ ಸನ್ರೈಸು. ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಬಿಸಿನೀರು ಒಂದು ಅರ್ಧ ಲೋಟ ಆಗೋಷ್ಟು ಬೇಕಾಗುತ್ತೆ. ಇಷ್ಟು ತೊಗೊಂಡಿದ್ದೀನಿ. ಮತ್ತು ಸಕ್ಕರೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ಕಾಫಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇನ್ಸ್ಟೆಂಟ್ ಕಾಫಿ ಪೌಡರು ನಿಮಗೆ ಯಾವ ಬ್ರ್ಯಾಂಡು ಸಿಗುತ್ತೋ ಅದರಲ್ಲೇ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಕಾಫಿ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಡಲ್ಗೋನ ಥರ ಮಾಡ್ಕೋಬೇಕಂದ್ರೆ ನಾವು ಕಾಫಿ ಪುಡಿ ಯಾವ ಅಳತೆ ತೊಗೊಂಡಿರ್ತೀರೋ ಅದೇ ಅಳತೆಗೆ ಸಕ್ಕರೆನೂ ನೀರು ಯೂಸ್ ಮಾಡ್ಕೋಬೇಕಾಗುತ್ತೆ. ಆದರೆ ಈ ರೆಸಿಪಿಗೆ ಆ ಥರ ಮಾಡೋಂಗಿಲ್ಲ. ಇದಕ್ಕೆ 2 ಟೇಬಲ್ ಸ್ಪೂನ್ ಕಾಫಿ ಪುಡಿ, 4 ಟೇಬಲ್ ಸ್ಪೂನ್ ಸಕ್ಕರೆ, ಮತ್ತು ಯಾವ ಸ್ಪೂನಲ್ಲಿ ಅಳತೆ ತೊಗೊಂಡಿರ್ತಾರೆ ಎಲ್ಲ ಅದೇ ಒಂದೇ ಸ್ಪೂನಲ್ಲಿ ಅಳತೆ ತೊಗೋಬೇಕು. ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ, ಅಂದರೆ ಬಿಸಿನೀರು ಹಾಟ್ ವಾಟರು ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾಫಿ ಪುಡಿ 2, ಸಕ್ಕರೆ 4, ನೀರು 3 ಟೇಬಲ್ ಸ್ಪೂನು. ನೋಡಿ, ಈ ಥರ ವಿಕ್ಸಿಂಗ್ ಇಲ್ಲ ಅಂದರೆ ನೀವು ಸ್ಪೂನಲ್ಲಿ ಸಹ ಮಾಡ್ಕೊಬೋದು. ಇದನ್ನು ಒಂದೇ ಥರ ಡೈರೆಕ್ಷನಲ್ಲಿ ಮಾಡಬೇಕು. ಆವಾಗ ನಿಮಗೆ ಬೇಗನೆ ಆ ಫ್ಲಫಿ ಅನ್ನೋದು ಈಸಿಯಾಗಿ ಬರುತ್ತೆ. ನೀವು ಸ್ಟ್ರೈಟಾಗಿ ಮಾಡೋಕ್ಕೆ ಹೋದರೆ ಅದು ಸರಿಯಾಗಿ ಬರೋದಿಲ್ಲ. ಸ್ವಲ್ಪ ಕ್ರಾಸಾಗಿ ಮಾಡಿದ್ರೆ ಆವಾಗ ಈಸಿಯಾಗಿ ಬರುತ್ತೆ. ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಒಂದು 2 ನಿಮಿಷದಲ್ಲಿ ಆಗೋಗುತ್ತೆ. ಇಲ್ಲಾಂದರೆ ನೋಡಿ, ಈ ಥರ ನೀವು ಕೈಯಲ್ಲೇ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಡೈರೆಕ್ಷನಲ್ಲೇ ಮಾಡಬೇಕು. ಮಿನಿಮಮ್ ಆದರೂ ಒಂದು 15 ನಿಮಿಷ ಟೈಮ್ ತೊಗೊಳುತ್ತೆ ಇದು ಮಾಡೋದಕ್ಕೆ. ಸ್ವಲ್ಪ ಪೇಷನ್ಸಿಂದ, ತಾಳ್ಮೆಯಿಂದ ಮಾಡಬೇಕು ಇದನ್ನು. ಯಾಕಂದರೆ ಒಂದು 10 ರಿಂದ 15 ನಿಮಿಷವರೆಗೂ ನೀವು ಮಾಡ್ತಾನೇ ಇರಬೇಕು, ಅದು ಗಟ್ಟಿಯಾಗೋವರೆಗೂ. ಈಗ ಇದಕ್ಕೆ ಮಧ್ಯದಲ್ಲಿ 1 ಟೇಬಲ್ ಸ್ಪೂನು ಬಿಸಿನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು 15 ನಿಮಿಷವರೆಗೂ ಈ ಥರ ಮಾಡ್ಕೊಳ್ಳಿ. ಮಾಡ್ತಾ ಇದು ಕ್ರೀಮ್ ಆಗಿ ಬರುತ್ತೆ, ಅಂದರೆ ಗಟ್ಟಿಯಾಗಿ ಕ್ರೀಮಿಯಾಗಿ ಬರುತ್ತೆ. ಅದು ಸ್ಪೂನಿಂದ ತೆಗೆದಾಗ ನಿಧಾನಕ್ಕೆ ಬೀಳಬೇಕು, ಆ ಥರ ಇರಬೇಕು. ಇದನ್ನು ನೀವು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡು ಫ್ರಿಜ್ಜಲ್ಲಿ ಒಂದು ವಾರವರೆಗೂ ಸ್ಟೋರ್ ಮಾಡ್ಕೊಬೋದು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ನಾನು ಸ್ವಲ್ಪ ಕಾಫಿನ ಸ್ವೀಟಾಗಿ ಕುಡಿಯೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋದು 1/4 ಲೀಟ್ರ್ ಹಾಲು, ಸುಮಾರು ಇಬ್ಬರಿಗಾಗೋಷ್ಟು ಇದು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ಇದು ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈ ಕಾಫಿ ಕ್ರೀಮ್ ಏನಿದೆ ಇದನ್ನು ನಾನು ಕಪ್ಪಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಗ್ಲಾಸು ದೊಡ್ಡದಾದರೆ ಒಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ. ನಾನು ಒಂದು ಮೀಡಿಯಮ್ ಆಗಿ ಮನೇಲಿರುವಂಥ ಕಾಫಿ ಕಪ್ನೇ ಯೂಸ್ ಮಾಡಿರೋದಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಬಿಸಿ ಇರುವಂಥ ಹಾಲು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸುಮ್ಮನೆ ಹಂಗೆ ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ಮಾಡೋಕ್ಕೂ ಹೋಗಬಾರ್ದು. ಯಾಕಂದರೆ ಇದು ಕುಡಿತಾ ನಿಮಗೆ ಆ ಕ್ರೀಮಿಯಾಗಿ ಕಾಫಿ ಕುಡಿಯೋಕ್ಕೆ ಬರುತ್ತಲ್ವ, ಅವಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಕಹಿನೂ ಇರಲ್ಲ, ಯಾಕಂದರೆ ಕಾಫಿ ಪುಡಿ ನಾವು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿರೋದು. ಇನ್ನು ಉಳಿದಿರೋದು ನಾನು ಹೇಳ್ದಂಗೆ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಬೋದು. ನೀವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ಹಾಗಾದರೆ ಖಂಡಿತ ಇವತ್ತು ತೋರಿಸಿರುವಂಥ ಈ ಕಾಫಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ಸೊ ಖಂಡಿತ ಇಷ್ಟಪಡ್ತೀರಾ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.